ಮಂತ್ರಾಲಯ ಎಂದಾಕ್ಷಣ ಮೈ ರೋಮಾಂಚನಗೊಳ್ಳುತ್ತದೆ. ಮಂತ್ರಾಲಯದ ಮಹಾಪ್ರಭು ಅಂದರೆ ಮನಸ್ಸಿಗೆ ಏನೋ ಒಂದು ತರಹ ನೆಮ್ಮದಿ ಕೊಡುತ್ತದೆ. ಮಂತ್ರಾಲಯ ಎಂಬ ಶಬ್ದವೇ ದುಃಖದ ಸಮುದ್ರದಲ್ಲಿ ಮುಳುಗಿದವನಿಗೆ ದಡ ಸೇರಿದಂತೆ ಅನುಭವವಾಗುತ್ತದೆ. ಮನಸ್ಸಿನಲ್ಲಿ ಧೈರ್ಯ ಉಂಟಾಗಿ ಏನೇ ಸಮಸ್ಯೆ ಇದ್ದರೂ ನನಗೇನು ಬಾಧಕವಿಲ್ಲ, ತೊಂದರೆ ಇಲ್ಲ, ನನಗಿದ್ದಾರೆ ರಾಯರು, ಶ್ರೀರಾಯರು ನನಗೆ ಕಾಪಾಡುತ್ತಾರೆ, ರಕ್ಷಣೆ ಕೊಡುತ್ತಾರೆ ಅನ್ನುವ ಅನುಭವ ವೇದ್ಯವಾಗುತ್ತದೆ. ಆದರೆ ಕೆಲವಾರು ಭಕ್ತರಿಗೆ ಮಂತ್ರಾಲಯ ಅನ್ನುವ ಆ ಸ್ಥಳದ ಮಹಿಮೆ, ಆ ಸ್ಥಳದ ಶಕ್ತಿ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಭಕ್ತರಿಗೆ ಅದು ಹೇಗೆ ಬಂತು ಆ ಶಕ್ತಿ ಆ ನೆಲಕ್ಕೆ? ಶ್ರೀರಾಯರು ಅದೇ ಸ್ಥಳವನ್ನು ಆರಿಸಿಕೊಂಡಿದ್ದೇಕೆ? ಈ ಹಿನ್ನೆಲೆಯನ್ನು ನಾವು ತಿಳಿದರೆ ಮನಸ್ಸಿಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಹಗುರವಾಗುತ್ತದೆ, ಶಕ್ತಿ ತುಂಬುತ್ತದೆ, ಶಕ್ತಿ ಕೊಡುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಪಾದಮೌಳಿ ಪರ್ಯಂತಂ ಗುರುನಾಮ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಂತ್ರಾಲಯದಲ್ಲಿ ತಮ್ಮ ಕುಲಸ್ವಾಮಿಯಾದ ಶ್ರೀ ವೆಂಕಟೇಶ್ವರನನ್ನು ಪ್ರತಿಷ್ಠಾಪಿಸಿದರು. ಮಂತ್ರಾಲಯವು ಭಾರತದಲ್ಲಿ ಒಂದು ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳಗುವಂತೆ ಮಾಡಬೇಕೆಂಬ ಹಂಬಲವನ್ನು ವ್ಯಕ್ತಪಡಿಸಿದರಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ತಾವು ವಾಸಿಸಲು ಅನುಕೂಲವಾಗುವಂತೆ ವಿಸ್ತಾರವಾದ ವೆಂಕಟೇಶ್ವರನ ಗುಡಿಯನ್ನು ತಮ್ಮ ಆತ್ಮೀಯರು, ಪಂಡಿತರು, ಪರಿವಾರದವರಾಗಿ ಅನೇಕ ಗೃಹಗಳನ್ನು ನಿರ್ಮಿಸಿದರಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಗುರುಗಳು ವೆಂಕಟಪಂತನ ಮೇಲೆ ಹೊರಿಸಿದ ಒಂದು ದೊಡ್ಡ ಹೊಣೆಯನ್ನು ಸಂತೋಷದಿಂದ ನಿರ್ವಹಿಸುವುದಾಗಿ ವಿಜ್ಞಾಪಿಸಿದರಂತೆ. ಶ್ರೀ ವೆಂಕಟೇಶ್ವರನ ಗುಡಿ ಮತ್ತು ಗೃಹಗಳ ನಿರ್ಮಾಣಕ್ಕಾಗಿ ಸೂಕ್ತ ವ್ಯವಸ್ಥೆಯನ್ನು ಅದರ ಮೇಲ್ವಿಚಾರಣೆಗಾಗಿ ಮಂತ್ರಾಲಯದಲ್ಲೇ ನಿಂತರಂತೆ. ಮರುದಿನ ಗುರುರಾಜರು ವೆಂಕಟಪಂತನೊಡನೆ ತುಂಗಾಭದ್ರಾ ನದಿಯ ಬಳಿ ಅಲ್ಲಿರುವ ಒಂದು ವಿಸ್ತಾರವಾದ ಒಂದು ಬಯಲು ಪ್ರದೇಶಕ್ಕೆ ಕರ್ಕೊಂಡು ಹೋದ್ರಂತೆ. ಒಂದು ಸ್ಥಳವನ್ನು ತೋರಿಸಿದ್ರಂತೆ. ಅಲ್ಲಿ ಭೂಖನನ ಮಾಡಲು, ಅಂದರೆ ಭೂಮಿಯನ್ನು ಶೋಧಿಸಲು ಆದೇಶ ನೀಡಿದರಂತೆ. ವೆಂಕಟಪಂತನ ಮೇಲ್ವಿಚಾರಣೆಯಲ್ಲಿ ಆ ಭೂಮಿಯನ್ನು ತೆಗೆಯುವ ಕಾರ್ಯ ಪ್ರಾರಂಭವಾಯಿತು. 4-6 ಅಡಿಗಳಷ್ಟು ಅಗೆತವಾದಾಗ ಅಲ್ಲಿ ಒಂದು ಅಪೂರ್ವ ದೃಶ್ಯ ಗೋಚರಿಸಿತ್ತಂತೆ. ಆ ಮಣ್ಣನ್ನು ತೆಗೆದು ಸ್ವಚ್ಛ ಮಾಡಿದಾಗ ಅದೊಂದು ವಿಸ್ತಾರವಾದ ಹೋಮಕುಂಡವೆಂಬುದು ವ್ಯಕ್ತವಾಯಿತು. ಅಲ್ಲಿ ಯಜ್ಞಯಾಗಾದಿಗಳಿಗೆ ಉಪಯೋಗಿಸುವ ಅನೇಕ ಯಜ್ಞ ಸಾಧನೆಗಳು ದೊರಕಿದವು. ಶ್ರೀರಾಯರ ಅಣತಿಯಂತೆ ಭೂಖನನವನ್ನು ಅಷ್ಟಕ್ಕೆ ನಿಲ್ಲಿಸಿ ವೆಂಕಟಪಂತನು ಕೆಲಸಗಾರರನ್ನು ಕಳಿಸಿಕೊಟ್ಟು ಶ್ರೀಯವರ ಸನಿಹಕ್ಕೆ ಬಂದು ವಿಜ್ಞಾಪಿಸಿದನು. ಮಹಾಸ್ವಾಮಿ, ತಾವು ಇಲ್ಲಿ ಭೂಖನನ ಮಾಡಲು ಹೇಳಿದ್ರಿ. ಈಗ ಇಲ್ಲೊಂದು ಹೋಮಕುಂಡವು ಕಂಡು ಬಂದಿರುವುದು ತುಂಬ ಆಶ್ಚರ್ಯಕರವಾಗಿದೆ. ಇದರ ರಹಸ್ಯವೇನು ನಮಗೆ ತಿಳಿಯಲಿಲ್ಲ. ದಯಮಾಡಿ ತಿಳಿಸಬೇಕಾಗಿ ಕೋರುತ್ತೇನೆ. ರಾಯರು ನಸುನಕ್ಕೂ ಹೇಳ್ತಾರೆ, ವೆಂಕಣ್ಣ, ಮಂತ್ರಾಲಯ ಗ್ರಾಮವೇ ನಮಗೆ ಬೇಕೆಂದು ಅದಕ್ಕೆ ಕಾರಣವನ್ನು ಮುಂದೆ ತಿಳಿಸುವುದಾಗಿ ಆದವಾನಿಯಲ್ಲಿ ನಿಮಗೆ ಹೇಳಿದ್ದು ಜ್ಞಾಪಕವಿದೆಯೇ? ಹೌದು ಸ್ವಾಮಿ, ಚೆನ್ನಾಗಿ ನೆನಪಿದೆ. ಈ ಗ್ರಾಮವನ್ನೇ ನಾವು ಅಪೇಕ್ಷಿಸಲು ಮಹತ್ತರ ಕಾರಣವಿದೆಪ್ಪ. ಕೇಳು, ಇದೊಂದು ಕುಗ್ರಾಮವೆಂದು ನೀವೆಲ್ಲ ಭಾವಿಸಿರುವಿರಿ. ಆದರೆ ಇದು ಪರಮ ಪವಿತ್ರವಾದ ಕ್ಷೇತ್ರವಾಗಿದೆ. ಇದರ ಮಹಿಮೆ ಬಹಳ ಅಪಾರವಾದದ್ದು. ಇದು ಮಂತ್ರಸಿದ್ಧಿ ಕ್ಷೇತ್ರ. ಹಿಂದೆ ಕೃತಯುಗದಲ್ಲಿ ವೈಷ್ಣವಾಗ್ರಣಿಯಾದ ಪ್ರಹ್ಲಾದರಾಜರು ಈ ಸ್ಥಳದಲ್ಲಿ ಅನೇಕ ಯಜ್ಞಯಾಗಾದಿಗಳನ್ನು ಶ್ರೀಹರಿಯ ಪ್ರೀತ್ಯರ್ಥವಾಗಿ ನೆರವೇರಿಸಿದ್ದಾರೆ. ನೋಡಿ, ರಾಘವೇಂದ್ರ ಸ್ವಾಮಿಗಳವರೇ ಪ್ರಹ್ಲಾದರಾಜರು, ನಾವೇ ಪ್ರಹ್ಲಾದರು ಅಂತ ಹೇಳ್ಕೊಂಡಿಲ್ಲ.
ಅಂದು ಪ್ರಹ್ಲಾದನು ಯಾಗಗಳನ್ನು ಆಚರಿಸಿದ ಯಜ್ಞಕುಂಡಪ್ಪ ಇದು. ಪ್ರಹ್ಲಾದನು ನೆರವೇರಿಸಿದ ಯಜ್ಞಗಳಿಂದ ಈ ಭೂಪ್ರದೇಶವು ಪರಮ ಪಾವನವೆನಿಸಿ ಜಗತ್ತಿನ ಯಾವುದೇ ಶಕ್ತಿಗೂ ಮಣಿಯದ ಅಜೇಯ ಕ್ಷೇತ್ರವಾಗಿದೆ. ಇದು ಕೃತಯುಗದ ವಿಚಾರವಾಯಿತು. ಇನ್ನು ತ್ರೇತಾಯುಗದಲ್ಲಿ ದುಷ್ಟ ಶಿಕ್ಷಣ, ಶಿಷ್ಟರ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಶ್ರೀಮನ್ನಾರಾಯಣನು ಶ್ರೀರಾಮಚಂದ್ರನಾಗಿ ಅವತರಿಸಿದ. ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆಗಾಗಿ ಸೀತಾಲಕ್ಷ್ಮಣರೊಡನೆ ವನವಾಸಕ್ಕೆ ತೆರಳಿದಾಗ ರಾವಣನು ಸೀತಾಮಾತೆಯ ಪ್ರತಿಕೃತಿಯನ್ನು ಅಪಹರಿಸಿದಾಗ ರಾಮಭದ್ರನು ಲಕ್ಷ್ಮಣನೊಡನೆ ಲೋಕಮಾತೆಯಾದ ಸೀತಾ ಪ್ರತಿಕೃತಿಯನ್ನು ಅರಸುತ್ತಾ ಎಲ್ಲೆಡೆ ತಿರುಗುತ್ತಿರುವಾಗ ಈ ಸ್ಥಳಕ್ಕೆ ಬಂದು ಕೆಲ ಕ್ಷಣಗಳ ಕಾಲ ಇಲ್ಲಿ ವಿಶ್ರಮಿಸಿದ್ದು ಮುಂದೆ ತೆರಳಿದ್ದನಂತೆ. ಅಂತೆಯೇ ಶ್ರೀರಾಮ ಲಕ್ಷ್ಮಣರ ಪಾದದ ರಜಸ್ಸಿನಿಂದ ಈ ಪ್ರದೇಶವು ಪರಮ ಪಾವನವಾಗಿದೆ. ಇನ್ನು ದ್ವಾಪರಯುಗದಲ್ಲಿ ವೆಂಕಣ್ಣ, ದ್ವಾಪರಯುಗದಲ್ಲಿ ಈ ಪ್ರದೇಶವು ಅನುಸಾಲ್ವನ ರಾಜ್ಯಕ್ಕೆ ಸೇರಿದ್ದಿತ್ತು. ಕುರುಕ್ಷೇತ್ರ ಯುದ್ಧವು ಮುಗಿದು ಪಾಂಡವರಿಗೆ ವಿಜಯವಾಗಿ ಧರ್ಮರಾಜನ ಪಟ್ಟಾಭಿಷೇಕವಾದ ಮೇಲೆ ಪಾಂಡುನಂದನನಾದ ಯುಧಿಷ್ಠಿರನು ಬಂಧು ಬಾಂಧವರು ಪೂಜಾರ್ಹರಾದ ಆಚಾರ್ಯಗಳ ಹನನದಿಂದ ದುಃಖಿತನಾದಾಗ ಶ್ರೀಕೃಷ್ಣನು ಅವನಿಗೆ ಒಂದು ಹನನ ದೋಷ ಪರಿಹಾರ ಮತ್ತು ಮನಃಶಾಂತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡುವಂತೆ ಸಲಹೆ ಮಾಡಿದರಂತೆ. ಧರ್ಮನಂದನನು ಶ್ರೀಕೃಷ್ಣನ ಅಪ್ಪಣೆಯಂತೆ ಅಶ್ವಮೇಧ ಯಾಗವನ್ನು ಮಾಡಿದನು. ದೀಕ್ಷಾಬದ್ಧನಾಗಿ ಯಾಗಾಶ್ವವನ್ನು ಅಲಂಕರಿಸಿ ಪೂಜಿಸಿ ಬಿಟ್ಟನು. ಅರ್ಜುನನು ಸೈನ್ಯ ಸಮೇತನಾಗಿ ಯಾಗಾಶ್ವ ರಕ್ಷಣೆಗಾಗಿ ಹೊರಟನು. ಕುದುರೆಯು ಅನೇಕ ರಾಜ್ಯಗಳನ್ನು ಬಳಸಿ ಸ್ವಚ್ಛಂದವಾಗಿ ತಿರುಗುತ್ತಾ ಈ ಪ್ರದೇಶಕ್ಕೆ ಬಂದಾಗ ವೀರನಾದ ಅನುಸಾಲ್ವನು ಆ ಯಾಗಾಶ್ವವನ್ನು ಕಟ್ಟಿಹಾಕಿದನು. ಇದರ ಪರಿಣಾಮವಾಗಿ ಯಾಗಾಶ್ವವನ್ನು ಹಿಂಬಾಲಿಸಿ ಬಂದ ಅರ್ಜುನನಿಗೂ ಅನುಸಾಲ್ವನಿಗೂ ಇದೇ ಸ್ಥಳದಲ್ಲಿ ಭೀಕರವಾದ ಯುದ್ಧ ನಡೆಯಿತು. ತ್ರಿಲೋಕ ವಿಜಯಿಯಾದ ಅರ್ಜುನನಿಗೆ ಅನುಸಾಲ್ವನನ್ನು ಸೋಲಿಸಲಾಗಲಿಲ್ಲ. ಅನುಮಾನದಿಂದ, ಅಪಮಾನಗಳಿಂದ, ದುಃಖಗಳಿಂದ ಬಳಲಿದ ಅರ್ಜುನನು ಪರಮಾತ್ಮನಾದ ಶ್ರೀಕೃಷ್ಣನನ್ನು ಸ್ಮರಿಸಿದನು. ಮಮ ಪ್ರಾಣ ಹಿ ಪಾಂಡವ ಎಂದು ಸಾರಿದ್ದ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಮೇಲೆ ಅವನ ಮೊರೆ ಕೇಳಿ ಕಾರುಣ್ಯದಿಂದ ತತ್ಕ್ಷಣವೇ ಇಲ್ಲಿ ಪ್ರತ್ಯಕ್ಷನಾದನು. ಅರ್ಜುನನು ಕೃಷ್ಣ ಪರಮಾತ್ಮನಲ್ಲಿ ಸಮಸ್ತ ವೃತ್ತಾಂತವನ್ನು ನಿವೇದಿಸಿ ವಿಜಯ ದೊರಕಿಸಿಕೊಡುವಂತೆ ಪ್ರಭುವಿಗೆ ನಮಸ್ಕರಿಸಿದನಂತೆ. ಮಂದಹಾಸ ಬೀರುತ್ತಾ ಶ್ರೀಕೃಷ್ಣನು ಅರ್ಜುನನನ್ನು ಸಮಾಧಾನಪಡಿಸುತ್ತಾ, ಅರ್ಜುನ, ಅನುಸಾಲ್ವನನ್ನು ಜಯಿಸಲಾಗಲಿಲ್ಲವೆಂದು ಚಿಂತಿಸಬೇಡ. ಅನುಸಾಲ್ವನು ಹಿಂದೆ ಪ್ರಹ್ಲಾದರಾಜನು ಯಜ್ಞಗಳನ್ನು ಆಚರಿಸಿದ್ದ ಪರಮ ಪವಿತ್ರವಾದ ಯಜ್ಞಕುಂಡವಿರುವ ಸ್ಥಳದಲ್ಲಿ ನಿಂತು ನಿನ್ನೊಡನೆ ಯುದ್ಧ ಮಾಡುತ್ತಿದ್ದಾನೆ. ಆದ್ದರಿಂದಲೇ ನೀನು ಅವನನ್ನು ಜಯಿಸಲಾಗಲಿಲ್ಲ. ಈ ಸ್ಥಳದ ಪ್ರಭಾವ ಬಹಳ ಮಹತ್ವವಿದೆ. ನೀನು ಮಾತ್ರವಲ್ಲ, ಜಗತ್ತಿನಲ್ಲಿ ಮತ್ತಾರಿಂದಲೂ ಕೂಡ ಅವನನ್ನು ಜಯಿಸಲು ಶಕ್ಯವಿಲ್ಲ. ಅವನು ಅಜೇಯನಾಗಿರುವುದು ತನ್ನ ಪರಾಕ್ರಮದಿಂದಲ್ಲ, ಅದು ಈ ಪಾವನ ಕ್ಷೇತ್ರದ ಮಹಿಮೆಯ ಫಲ. ಪಾರ್ಥ, ನೀನು ಎಷ್ಟು ಬಾರಿ ಯುದ್ಧ ಮಾಡಿದರೂ ಕೂಡ ಅವನು ಈ ಸ್ಥಳದಿಂದ ಕದಲುವವರೆಗೂ ನೀನು ಅವನನ್ನು ಗೆಲ್ಲಲಾರೆ. ಈಗ ಅವನನ್ನು ನಾವು ಉಪಾಯದಿಂದ ಜಯಿಸಬೇಕು. ಧನಂಜಯ, ನೋಡಿ ಈಗ ನನ್ನ ಯೋಗಮಾಯೆಯ ಪ್ರಭಾವವನ್ನು. ಹೀಗೆ ಹೇಳಿದ ಶ್ರೀಕೃಷ್ಣ
ತನ್ನ ಯೋಗ ಮಾಯೆಯನ್ನು ಬೀರಿ ಕ್ಷಣಾರ್ಧದಲ್ಲಿ ಅನುಸಾಲ್ವನನ್ನು ಆ ಯಜ್ಞಕುಂಡವಿದ್ದ ಸ್ಥಳದಿಂದ ಬಹುದೂರ ಹಿಂದೆ ಸರಿಯುವಂತೆ ಮಾಡಿ, ಅದನ್ನು ಮಾಡಿದ ಕೂಡಲೇ ಅರ್ಜುನನ ರಥವನ್ನು ಈ ಸ್ಥಳದಲ್ಲಿ ನಿಲ್ಲಿಸಿದನಂತೆ. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮ. ಆಗ ಮತ್ತೆ ಅರ್ಜುನ ಅನುಸಾಲ್ವರಲ್ಲಿ ಯುದ್ಧ ಪ್ರಾರಂಭವಾಯಿತು. ಆಶ್ಚರ್ಯ ಏನೆಂದರೆ, ಅರ್ಜುನನು ಕ್ಷಣಾರ್ಧದಲ್ಲಿ ಅನುಸಾಲ್ವನನ್ನು ಪರಾಭವಗೊಳಿಸಿದನು. ಅನುಸಾಲ್ವನು ಶ್ರೀಕೃಷ್ಣಾರ್ಜುನರಿಗೆ ಅಭಿನಂದಿಸಿ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿ ಯಾಗಾಶ್ವವನ್ನು ತಂದುಕೊಟ್ಟನಂತೆ. ಇಂತು ನರನಾರಾಯಣನೆಂದು ಖ್ಯಾತರಾದ ಅರ್ಜುನ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಪಾದದ ಧೂಳಿಯಿಂದ, ಪಾದಸ್ಪರ್ಶದಿಂದ ಈ ಸ್ಥಳವು ಪಾವನವಾಗಿದೆ ಎಂದು ವಿವರಿಸಿದರಂತೆ. ಗುರುರಾಜರ ವಚನವನ್ನು ಆಲಿಸುತ್ತಾ ವಿಸ್ಮಯದಿಂದ ಕರ ಮುಗಿದು ನಿಂತಿದ್ದ ವೆಂಕಟಪಂತನನ್ನು ನೋಡಿ ದರಹಾಸ ಬೀಳ್ತಾರಂತೆ. ಶ್ರೀರಾಯರು ಮುಂದುವರೆದು ಮತ್ತೆ ಹೇಳ್ತಾ ಇದ್ದಾರೆ, ಇಷ್ಟೇ ಅಲ್ಲ, ಮುಂದೆ ಕಲಿಯುಗದಲ್ಲಿ ಈ ಭಾಗವು ರಾಷ್ಟ್ರಕೂಟರಿಗೆ ಸೇರಿದ್ದು, ನಂತರ ಸಾಕ್ಷಾತ್ ವಾಯುದೇವರ ಅವತಾರನಾದ ಶ್ರೀ ಆಂಜನೇಯನ ನಾಡೆಂದು ವಿಖ್ಯಾತವಾದ ಹಂಪೆಯಲ್ಲಿ ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯವು ಸ್ಥಾಪಿತವಾಗಿ ಕನ್ನಡ ಚಕ್ರವರ್ತಿಗಳು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿರುವಾಗ ಈ ಪ್ರದೇಶವು ಕನ್ನಡ ಸಾಮ್ರಾಜ್ಯಕ್ಕೆ ಸೇರಿದ್ದಿತ್ತು. ಆಗ ಶ್ರೀಮನ್ಮಧ್ವಾಚಾರ್ಯರ ಮಹಾಸಂಸ್ಥಾನಾಧೀಶ್ವರರು, ಜ್ಞಾನನಿಧಿಗಳು, ನಮ್ಮ ಪೂರ್ವಾಚಾರ್ಯರು ಆದ ಶ್ರೀ ವಿಭುದೇಂದ್ರ ತೀರ್ಥರು ಶ್ರೀಪಾದಂಗಳವರು ಜ್ಞಾನ, ಭಕ್ತಿ, ವೈರಾಗ್ಯಾದಿ ಸದ್ಗುಣಗಳಿಂದ ಪ್ರಭಾವಿತರಾದ ಕನ್ನಡ ಸಾಮ್ರಾಟರು ಈ ಗ್ರಾಮವನ್ನು ಶ್ರೀ ವಿಭುದೇಂದ್ರ ತೀರ್ಥರಿಗೆ ಗುರುಗಳಿಗೆ ದಾನ ಮಾಡಿದರು. ಈ ಸ್ಥಳದ ಮಹತ್ವವನ್ನು ತಿಳಿದು ಜ್ಞಾನಿಗಳಾದ ವಿಭುದೇಂದ್ರ ತೀರ್ಥರು ಯಜ್ಞವೇದಿಕೆ ಇರುವ ಈ ಪವಿತ್ರ ಸ್ಥಳದಲ್ಲಿ ಬಹುಕಾಲ ತಪಸ್ಸನ್ನು ಆಚರಿಸಿ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರರಾದರು. ಆದರೆ ಮುಂದೆ ವಿಜಯನಗರ ಪತನವಾದ ಮೇಲೆ ಈ ಪ್ರಾಂತ್ಯವು ವಿಜಾಪುರದ ಸುಲ್ತಾನರ ವಶವಾದ್ದರಿಂದ ಈ ಗ್ರಾಮವು ಶ್ರೀ ಮಹಾಸಂಸ್ಥಾನದ ಕೈ ತಪ್ಪಿ ಹೋಯಿತಪ್ಪ. ಈ ಗ್ರಾಮವು ಪರಮ ಪವಿತ್ರವೂ ಮಂಗಳಕರವೂ ಮಹಿಮೋಪೇತವೂ ಆಗಿದ್ದು, ಒಂದು ಕಾಲದಲ್ಲಿ ನಮ್ಮದೇ ಆಗಿದ್ದುದರಿಂದಲೇ ನಾವು ನಮ್ಮದಾಗಿದ್ದ ಈ ಗ್ರಾಮವನ್ನು ಸಂಪಾದಿಸಲೆಂದೇ ಆದವಾನಿಗೆ ಬಂದು ನವಾಬನಿಂದ ಮತ್ತೆ ದಾನವಾಗಿ ಪಡೆದೆವು. ವೆಂಕಣ್ಣ ಹೀಗೆ ಪ್ರಹ್ಲಾದರ ಯಜ್ಞ ಯಾಗಗಳಿಂದಲೂ ಶ್ರೀರಾಮ ಲಕ್ಷ್ಮಣರ ಹಾಗೂ ಶ್ರೀಕೃಷ್ಣಾರ್ಜುನರ ಪಾದಸ್ಪರ್ಶಗಳಿಂದಲೂ ಪರಮ ಪಾವನವಾಗಿ ಶ್ರೀ ವರಾಹನಂದಿನಿಯಾದ ತುಂಗಭದ್ರೆಯ ಮಂಗಳ ತರಂಗಗಳಿಂದ ಭೂತವಾಗಿ ಇದು ಮಹಾಮಂತ್ರಸಿದ್ಧಿ ಕ್ಷೇತ್ರವೆನಿಸಿದೆ. ಅಂತೆಯೇ ನಾವು ಈ ಸ್ಥಳದಲ್ಲಿಯೇ ಬೃಂದಾವನ ಪ್ರವೇಶ ಮಾಡಿ ಬಹುಕಾಲ ಲೋಕ ಕಲ್ಯಾಣಕ್ಕಾಗಿ ತಪೋನಿರತರಾಗಬೇಕೆಂದು ನಿಶ್ಚಯಿಸಿದ್ದೇವೆ. ಇದು ಹರಿಯ ಸಂಕಲ್ಪ. ವೆಂಕಣ್ಣ, ಈಗ ತಿಳಿಯಿತೆ ಈ ಮಂತ್ರಾಲಯ ಗ್ರಾಮದ ಮಹತ್ವ. ಇದು ರಹಸ್ಯವಾದ ವಿಚಾರ. ನೀನಿದನ್ನು ರಹಸ್ಯವಾಗಿಟ್ಟಿರಬೇಕು. ನಮ್ಮ ಮುಂದಿನ ಕಾರ್ಯಗಳಲ್ಲಿ ನೀನು ಪ್ರಧಾನ ಪಾತ್ರ ವಹಿಸಿ ಶ್ರೀಹರಿವಾಯುಗಳ ವಿಶೇಷಾನುಗ್ರಹಕ್ಕೆ ಪಾತ್ರನಾಗಬೇಕಪ್ಪ. ಶ್ರೀ ಗುರುರಾಜರ ಮಾತನ್ನಾಲಿಸಿ ವೆಂಕಣ್ಣ ಪಂತ ರೋಮಾಂಚಿತನಾದನು. ಭಕ್ತಿ ಅತಿಶಯದಿಂದ ಅವನ ಕಣ್ಣುಗಳಿಂದ ಆನಂದಾಶ್ವರಿಯಿತು. ಗುರುರಾಜರು ಬೃಂದಾವನ ಪ್ರವೇಶ ಮಾಡುವರೆಂದು ತಿಳಿದು ಅವನಿಗೆ ಅತೀವ ದುಃಖವಾಯಿತು. ಏನು ಹೇಳಲು ತೋಚದೆ ವಿಷಣ್ಣವದನಾಗಿ ನಿಂತ ವೆಂಕಟ ಪಂತನನ್ನು ಕಂಡು ನಸುನಗುತ್ತ ಶ್ರೀರಾಯರು, ವೆಂಕಣ್ಣ, ಕಳವಳ ಪಡಬೇಡ. ನಿನ್ನ ಮನದ ದುಗುಡವನ್ನು ನಾವು ಬಲ್ಲೆವು. ಇದು ನಮ್ಮ ಇಚ್ಛೆ ಮಾತ್ರವಲ್ಲಪ್ಪ. ಹೀಗಾಗಬೇಕೆಂಬುದು ವಿಧಿ ನಿಯಮ, ಶ್ರೀಹರಿಯ ಸಂಕಲ್ಪ, ಶ್ರೀ ವಾಯುದೇವರ ಆದೇಶ. ಅದನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ನಾವು ಬೃಂದಾವನ ಪ್ರವೇಶ ಮಾಡುತ್ತೇವೆಂದು ಆ ಕ್ಷಣ ನೀನು
ವಿಪರೀತ ಕಲ್ಪನೆ ಮಾಡಿಕೊಂಡಿರುವಂತಿದೆ. ನಾವು ದೇಹತ್ಯಾಗ ಮಾಡುವುದಿಲ್ಲ. ಸಶರೀರವಾಗಿಯೇ ಬೃಂದಾವನ ಪ್ರವೇಶ ಮಾಡಿ 700 ವರ್ಷಗಳ ಕಾಲ ಬೃಂದಾವನದ ಅಂತರ್ಗತರಾಗಿದ್ದು ಜಗತ್ ಕಲ್ಯಾಣ ಮಾಡಬೇಕಾಗಿದೆ. ಈ ಗ್ರಾಮವು ಶ್ರೀ ಮಂತ್ರಾಲಯ ಕ್ಷೇತ್ರವೆಂದು ಜಗತ್ಪ್ರಸಿದ್ಧವಾಗಿ ಅಪಂಡಿತ ಪಾಮರರು, ವಿವಿಧ ದೈಹಿಕ ಮಾನಸಿಕ ರೋಗಾರ್ತರು ಸಂತಾನ, ಸಂಪತ್ತು, ವಿದ್ಯೆ, ವಿಜ್ಞಾನ, ಆರೋಗ್ಯ, ಆಯುಷ್ಯ, ಸನ್ಮಂಗಲಾದಿ ವಿವಿಧ ಮನೋರಥಗಳನ್ನು ಬಯಸುವ ಕೋಟ್ಯಾಂತರ ಭಕ್ತ ಜನರ ಯಾತ್ರಾಸ್ಥಳವಾಗಿ ಲೋಕವಿಖ್ಯಾತವಾಗುವುದು ಅದು ಹಾಗಾಗಬೇಕೆಂದು ಶ್ರೀ ಹರಿವಾಯುಗಳ ಚಿತ್ತ, ಅದಕ್ಕಾಗಿ ಚಿಂತಿಸಬಾರದು ಎಂದು ಹೇಳಿ ವೆಂಕಣ್ಣ ಪಂತನನ್ನು ಸಾಂತ್ವನಗೊಳಿಸಿ ಅವನೊಡನೆ ಬಿಡಾರಕ್ಕೆ ದಯಮಾಡಿಸಿದರಂತೆ. ಕೇಳಿದಿರಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರೇ, ಮಂತ್ರಾಲಯ ಎಂಥ ಪರಮ ಪವಿತ್ರವಾದ ಸ್ಥಳ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.